ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರೀ ಅಕ್ಕ ಬಾ ಅಕ್ಕ ಬಾಮ ಸರಿಕಾ ಅಕ್ಕ ನಾನು ಏನೇನೆಲ್ಲ ತಯಾರಿ ಮಾಡಿದ್ದೀನಿ ಗೊತ್ತಾ? ಬಾ ನೋಡಿವಂತೆ, ಹಾಗೆ ಟೇಸ್ಟ್ ಕೂಡ ಮಾಡಬೇಕು. ಬಾ. ನನ್ನ ತಂಗಿ ಮಾಡಿದ್ಮೇಲೆ ರುಚಿ ಬಗ್ಗೆ ಹೇಳ್ಬೇಕೇನೆ, ಚೆನ್ನಾಗೇ ಇರುತ್ತೆ. ಆದರೆ ನೀನೇನೆ ಇನ್ನೂ ಸೀರೆನೇ ಬದಲಾಯಿಸಿಲ್ಲ. ಇದಕ್ಕೇನಾಗಿದೆ? ಬೇಡ ಕಣೆ, ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೊಂಬ. ಆಯ್ತು ಬಾ ಬಾಮ್ಮ. ಟೈಮ್ ಹೇಗೆ ಪಾಸ್ ಮಾಡೋದು? ಹುಡುಗಿ ನೋಡೋ ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆ, ಆದರೆ ದೃಷ್ಟಿಗೊಮ್ಮೆನೇ ಇಲ್ವಲ್ಲ. ಏನಿದು ಆರ್ತಿ ಕೇಟ್ರಿಂಗ್ ಸರ್ವಿಸ್ ಅಂತ ಬರ್ತಿದ್ಯಲ್ಲ? ಟೆಲಿಪತಿ ವರ್ಕ್ ಆಗೋಯ್ತಾ? ಏನ್ ಕತೆ? ನಮ್ಮ ಹುಡುಗಿನೇ ಮಾಡಿರ್ತಾಳೆ. ಹಲೋ ಆರ್ತಿ. ಹಲೋ ವಿಕಿ, ನಾನು ಸಾರಿಕಾ ಮಾತಾಡ್ತಿದ್ದೀನಿ. ನಂಬರ್ ಕಾಲ್ ಬ್ಲಾಕ್ ಮಾಡಿದ್ರು ಮತ್ತೆ ಕಾಲ್ ಮಾಡ್ತಾಳಲ್ಲ, ಆದ್ರೂ ಈ ನಂಬರಿಂದ ಯಾಕೆ ಮಾಡ್ತಾಳೆ? ನಾನು ಯಾವಾಗ್ಲೂ ಆರ್ತಿ ಗುಂಗಲ್ಲೇ ಇರ್ತೀರಲ್ಲ, ಅದಕ್ಕೆ ಯಾವುದೇ ನಂಬರ್ ಬಂದ್ರು ಅವಳು ಕಾಲ್ ಬಂದಂಗೆ ಇರ್ತೀನಿ. ಹಲೋ 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 ಹಲೋ. ನಾನು ಮಾತಾಡ್ತಿರೋದು ನಿಮಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನನಗೆ ಗೊತ್ತು ವಿಕಿ. ನಾನು ಆರ್ತಿ ಮನೇಲಿದ್ದೀನಿ. ಫೋನ್ ಕಟ್ ಮಾಡಿದ್ರೆ ಇಂಪಾರ್ಟೆಂಟ್ ಮ್ಯಾಟರ್ನ ಮಿಸ್ ಮಾಡ್ಕೋತೀರಾ. ಇಂಪಾರ್ಟೆಂಟ್ ಮ್ಯಾಟ್ರಾ? ಏನದು? ನಿಮ್ಗೆ ಇವತ್ತಿಲ್ಲೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನನ್ಗ? ಅದು ಅಲ್ಲಿ ನಮ್ಮ ಹುಡುಗಿ ನನ್ನ ಬಗ್ಗೆ ಅವ್ರ ಮನೇಲಿ ಮಾತಾಡಿರ್ಬೋದಾ ಹೇಗೆ? ಹಲೋ ಸಾರಿಕಾ, ಹೇಳಿ, ಏನ್ ಸರ್ಪ್ರೈಸು? ಇಷ್ಟು ದೊಡ್ಡ ಸರ್ಪ್ರೈಸ್ ನ ಫೋನಲ್ಲಿ ಕೇಳಿದ್ರೆ ಹೇಗೆ? ಸರಿ, ಒಂದು ಕ್ಲೂ ಕೊಡ್ತೀನಿ. ಮ್ಯಾಟ್ರು ಮದುವೆದ್ದು. ಅದೇನು ಅಂತ ನೀವು ಇಲ್ಲೇ ಬಂದು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರ್ಲಿಲ್ಲ ಅಂದ್ರೆ ಮಿಸ್ ಆಗೋದು ನಿಮ್ಗೇನೆ. ನಿನ್ ಲೈಫ್ ಸೆಟ್ಲ್ ಆಯ್ತು ಮಗ. ಏನ್ ನಡೀತಾ ಇದೆ ಇಲ್ಲಿ? ಬನ್ನಿ ವಿಕ್ಕಿ, ಸರಿಯಾದ ಟೈಮ್ಗೆ ಬಂದಿದ್ದೀರಾ. ಏನು ಲೇಟ್ ಆಗಿಲ್ಲ. ಬನ್ನಿ ವಿಕ್ಕಿ, ಬನ್ನಿ. ಓ ಬಾಪ್ಪ, ಬಾ ಕುತ್ಕೋಪ. ಅಂಕಲ್, ಇವ್ರು ಪರಿಚಯ ಆಗಲಿಲ್ಲ. ಇವ್ರು ಹಾಯ್, ನಾನು ವಿಕ್ರಾಂತ್. ಗೌತಮ್ ಅಂತ. ಯಾರು ಇವರು? ಇಲ್ಲಿವರೆಗೂ ಹೆಸರೇ ಕೇಳಿರ್ಲಿಲ್ವಲ್ಲ. ಎಂಟ್ರಿರ್ಬೋದಾ? ಬಟ್ ಸಿಚುವೇಶನ್ ಹಾಗಿಲ್ವಲ್ಲ. ನನ್ನ ಸೊಸೆ ಅಣ್ಣ ಇವರು. ಇಂಡಸ್ಟ್ರಿಯಲಿಸ್ಟು ವೇದಾಂತ್ ಅವ್ರ ಹೆಸರು ಕೇಳಿರ್ಬೇಕಲ್ಲ, ಅವ್ರ ತಮ್ಮನೇ ಇವರು. ಓ, ವೇದಾಂತ್ ಯಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರ ಆಫೀಸ್ ನಮ್ಮ ಆಫೀಸ್ ಹತ್ರನೇ ಇರೋದು. ಹಾಂ, ಮಗಳು ಬಂದು. ಅರೆ ವಿಕ್ಕಿ, ಯಾವಾಗ ಬಂದ್ಯಪ್ಪ? ಈಗಷ್ಟೇ ಬಂದೆ ಅತ್ತೆ. ಇಷ್ಟು ಲಕ್ಷಣವಾಗಿರೋ ಹೆಣ್ಮಗುನ ಯಾರು ತಾನೇ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲ ಹೇಳಿ ಮಂಜಣ್ಣ? ಋಣ
ಋಣಾನುಬಂಧನೆ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದಿದೆ ಅಲ್ವೇನ ಗೌತಮ್? ವಿಕಿ, ಯಾಕಪ್ಪ ನಿಂತ್ಕೊಂಡೆ? ಕೂತ್ಕೋ, ಕೂತ್ಕೋಪ್ಪ. ಪಾಪ ಅಮ್ಮ, ವಿಕ್ಕಿ ಪರಿಸ್ಥಿತಿ ನಿಂಗೆ ಗೊತ್ತಿದ್ದಿದ್ರೆ ಯಾಕೆ ಅಂತ ಕೇಳ್ತಾನೆ ಇರ್ಲಿಲ್ಲ. ಸರ್ಪ್ರೈಸ್ ಹೇಗಿರುತ್ತೆ ಅಂತ ವಿಕ್ಕಿ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಕೊಡು ಕೊಡು. ಆರ್ತಿ, ಹುಡುಗಿ ನರ್ವಸ್ ಆಗಿದ್ದಾಳೆ ಅನ್ಸುತ್ತೆ. ಹಾಗೇನೂ ಇಲ್ಲ. ಅವಳಿಗೆ ಮೊದಲಿಂದಲೂ ಸ್ವಲ್ಪ ನಾಚಿಕೆ, ಮುಗ್ದೆ. ಅದು ಅಲ್ಲದೆ ಹೆಣ್ಣೊಡಕೆ ಅಂತ ಬಂದಾಗ ಹಿಂಜರಿಕೆ ಸಹಜ ಅಲ್ವಾ? ಹೌದೌದು, ಮದುವೆ ಆಗಲೇಬೇಕು ಅಂತ ಗೊತ್ತಿದ್ರು ಈ ನೋಡಕ್ಕೆ ಹೋದಾಗ ಏನೋ ಟೆನ್ಷನ್ ಇರುತ್ತಂತೆ. ನನಗೆ ನಮ್ಮ ಹೆಂಡತಿ ಹೇಳಿದ ಮೇಲೆ ಗೊತ್ತಾಗಿದ್ದು. ಸಾಕು ಸುಮ್ಮನಿರಿ. ಇವರೊಬ್ರು ಮಂಜಣ್ಣ, ನಮ್ಮನೇಲಿ ಹೀಗೆ, ನಿಮ್ಮನೇಲಿ ಹೇಗೆ? ಅಯ್ಯೋ, ನಮ್ಮ ಪರಿ ತುಂಬ ಡಿಫ್ರೆಂಟು. ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೇನೆ ನೀವೊಬ್ಬರೇ ಕೆಲಸ ಮಾಡೋದು ಬೇಡ, ನಾನು ಹೆಗಲು ಕೊಡ್ತೀನಿ, ನಾನು ತುಂಬ ಜಾಣೆ ಅಂತ ಹೇಳಿದ್ಲು ಅಲ್ವೇನೆ? ವಿಕ್ಕಿ, ನೀವ್ಯಾಕೆ ಇವತ್ತೇ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಇವತ್ತು ನಾನು ನೋಡೋಕೆ ಗಂಡು ಬರ್ತಿದ್ದಾರೆ ಅನ್ನೋ ವಿಚಾರ ನಾನು ಹೇಳ್ದೆ ಇರೋದೇ ತಪ್ಪಾಯಿತು. ನಿಮ್ಗಿಲ್ಲಿ ಅವಮಾನ ಆಗೋದು ನಂಗೆ ಇಷ್ಟ ಇಲ್ಲ. ನಿಮ್ಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ದೇವ್ರೆ, ಈ ಪರಿಸ್ಥಿತಿನ ನೀನೇ ನಿಭಾಯಿಸಬೇಕು. ಕಾಪಾಡಪ್ಪ. ವಿಕ್ಕಿ, ನೀವು ಸ್ವಲ್ಪ ಈ ಕಡೆ ಬನ್ನಿ. ನಿಮ್ಮ ಜಾಗದಲ್ಲಿ ಆರ್ತಿ ಅಕ್ಕ ಕುತ್ಕೊಳ್ಳಿ. ಮದುವೆ ಆಗೋ ಹುಡುಗ ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿ ಅಲ್ವಾ? ಆರ್ತಿ ಅಕ್ಕ ಕೂತ್ಕೋ. ಏನಾಯ್ತು? ಕೂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.